ಹಾಯ್ ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಅಶೋಕ್ ಅಂತ. ನೀವು ನೋಡ್ತಾ ಇದ್ರಿ MCA ಪ್ರಾಪರ್ಟೀಸ್ ಬೆಂಗಳೂರು. ವಿಡಿಯೋ ನೋಡೋಕೆ ಮುಂಚೆ ಪ್ಲೀಸ್ ಒಂದು ಲೈಕ್ ಮಾಡಿ. ಬನ್ನಿ, ನಾನು ಒಂದು ನ್ಯೂ ಬ್ರ್ಯಾಂಡೆಡ್ ಇಂಡಿಪೆಂಡೆಂಟ್ ಹೌಸ್ ತೋರಿಸ್ತಾ ಇದ್ದೀನಿ. 3 BHK ಡೂಪ್ಲೆಕ್ಸ್ ಮನೆ ಇರುತ್ತೆ ಇದು. ಸೊ ಲೇಔಟ್ ಬಂದ್ಬಿಟ್ಟು DC ಕನ್ವರ್ಷನ್ ಆಗಿದೆ. BBMP ಲಿಮಿಟ್ಸಲ್ಲಿ ಇರುತ್ತೆ. ಬಿ ಖಾತಾ ಪ್ರಾಪರ್ಟಿ ಇದು. ಸೊ ಮನೆ ಮುಂದೆ ರೋಡ್ ಕೂಡ 30 ಫೀಟ್ ರೋಡ್ ಇರುತ್ತೆ. ಸರೌಂಡಿಂಗಲ್ಲೆಲ್ಲ ವೆಲ್ ಫ್ಯಾಮಿಲೀಸ್ ಇರುವಂಥದ್ದು, ಗುಡ್ ಫ್ಯಾಮಿಲೀಸ್ ಇರುವಂಥದ್ದು, ಮತ್ತು ಡೀಸೆಂಟ್ ಲೊಕೇಶನ್ ಇರುತ್ತೆ ಇದು. ಸೊ ಇದೇ ನೋಡಿ ಪ್ರಾಪರ್ಟಿ ಬಂದ್ಬಿಟ್ಟು ಸೈಟ್ ಡೈಮೆನ್ಷನ್ 28ಗೆ 38 ಇರುತ್ತೆ. ರೋಡ್ ಬೈ 28 ಫೀಟ್ ಬರುತ್ತೆ. ಲೆಂತ್ ಬೈ 38 ಫೀಟ್ ಬರುತ್ತೆ. ಟೋಟಲ್ ಬಂದ್ಬಿಟ್ಟು 1060 ಸ್ಕ್ವೇರ್ ಫೀಟ್ ಇದೆ. 1060 ಅಡಿ ಬರುತ್ತೆ ಸೈಟ್ ಇದು, ಸೈಟ್ ಮೆಜರ್ಮೆಂಟು. ಸೈಟ್ ಫೇಸಿಂಗ್ ಸೌತ್ ಇರುತ್ತೆ. ಮೇನ್ ಡೋರ್ ಫೇಸಿಂಗ್ ಈಸ್ಟ್ ಇರುತ್ತೆ ಇದು. ಸೊ ಗ್ರೌಂಡ್ ಪ್ಲಸ್ 2 ಫ್ಲೋರ್ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಗ್ರೌಂಡಲ್ಲಿ ಪಾರ್ಕಿಂಗ್ ಬಿಟ್ಟು 1 BHK ಮಾಡಿದ್ದಾರೆ. ಫಸ್ಟ್ ಸೆಕೆಂಡ್ ಬಂದ್ಬಿಟ್ಟು 3 BHK ಡೂಪ್ಲೆಕ್ಸ್ ಮಾಡಿದ್ದಾರೆ. ಸೊ ಫ್ರಂಟ್ ಎಲಿವೇಷನಲ್ಲಿ ನೋಡಿದ್ರೆ ಯೂನಿಕ್ ಆಗಿದೆ. ಸೊ ನೀಟಾಗಿ ಮಾಡರ್ನ್ ಆಗಿ ಡಿಸೈನ್ ಮಾಡಿದ್ದಾರೆ. ಬನ್ನಿ ಈಗ ಇನ್ಸೈಡ್ ನೋಡೋಣ ಯಾವ ಥರ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ, ಏನೇನು ಮೆಟೀರಿಯಲ್ ಹಾಕಿದ್ದಾರೆ ಅಂತ ಹೇಳ್ಬಿಟ್ಟು. ಇದು ಟೋಟಲ್ ಬಿಲ್ಡಿಂಗ್ ಬಂದ್ಬಿಟ್ಟು ಪಿಲ್ಲರ್ ಕನ್ಸ್ಟ್ರಕ್ಷನಲ್ಲಿ ಮಾಡಿದ್ದಾರೆ. ಟೋಟಲ್ 10 ಪಿಲ್ಲರ್ಸ್ ಯೂಸ್ ಮಾಡಿದ್ದಾರೆ. ಟೋಟಲ್ ಎಲ್ಲನೂ ಸಿಮೆಂಟ್ ಬ್ರಿಕ್ಸಲ್ಲಿ ಕಟ್ಟಿರೋದು. ಆಲ ಬ್ರಿಕ್ಸ್ ಯೂಸ್ ಮಾಡಿದ್ದಾರೆ. ಸಿಮೆಂಟ್ ಎಲ್ಲನೂ ಪ್ರಿಯಾ ಸಿಮೆಂಟ್ ಯೂಸ್ ಮಾಡಿದ್ದಾರೆ. ಸೊ ಸ್ಟೀಲ್ ಎಲ್ಲ 16 mm ಐರನ್ ಯೂಸ್ ಮಾಡಿದ್ದಾರೆ. ಎಲ್ಲನೂ 16 mm ಗೇಜ್ ಹಾಕಿದ್ದಾರೆ ಸ್ಟೀಲ್ ಎಲ್ಲನೂ. ಸೊ ಮನೆಗೆ ಇದು ಪಾರ್ಕಿಂಗ್ ಏರಿಯಾ ಇದು. ಸೊ ಇದರಲ್ಲಿ 2 ಕಾರ್ ಹಾಕೋಬಹುದು. 7 ಸೀಟರ್ ಇಲ್ಲ 5 ಸೀಟರ್ ಕಾರು. 2 ಕಾರ್ ಹಾಕೊಂಡು ಆಲ್ಮೋಸ್ಟ್ ಒಂದು 2ರಿಂದ 3 2 ವೀಲರ್ ಕೂಡ ಪಾರ್ಕ್ ಮಾಡ್ಕೋಬಹುದು. ಆ ಥರ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಕೊಟ್ಟಿದ್ದಾರೆ. ಸೊ ಪಾರ್ಕಿಂಗ್ ಎಲ್ಲ ಟೈಲ್ಸ್ ಯೂಸ್ ಮಾಡಿದ್ದಾರೆ. ಸೊ ಇಲ್ಲೇ ಫ್ರಂಟ್ ವಾಲ್ಗೆಲ್ಲ ಅಬ್ಸರ್ವ್ ಮಾಡ್ಬೋದು. 2x4 ವಿಟ್ರಿಫೈಡ್ ಟೈಲ್ಸ್ ಯೂಸ್ ಮಾಡಿದ್ದಾರೆ. ಫ್ರಂಟ್ ವಾಲ್ಗೆಲ್ಲ ಅಪ್ ಟು ರೂಪ್ವರೆಗೂ 2x4 ವಿಟ್ರಿಫೈಡ್ ಟೈಲ್ಸ್ ಯೂಸ್ ಮಾಡಿದ್ದಾರೆ. ಸೊ ಇಲ್ಲಿ ಎಲೆಕ್ಟ್ರಿಸಿಟಿ ಮೀಟರ್ಸ್ ಕೊಟ್ಟಿದ್ದಾರೆ. ಇಲ್ಲೇನು ಕಬೋರ್ಡ್ ಕಾಣಿಸ್ತಾ ಇದೆಯಲ್ಲ, ವುಡನ್ ಫಿನಿಶಿಂಗ್ ಎಲ್ಲ, ಅಲ್ಲಿ ಎಲೆಕ್ಟ್ರಿಸಿಟಿ ಮೀಟರ್ಸ್ ಕೊಟ್ಟಿದ್ದಾರೆ. ಸೊ ಎರಡಕ್ಕೆ ಟೋಟಲ್ ಬಂದು 3 ಮೀಟರ್ಸ್ ಬರುತ್ತೆ. 2 ಮನೆಗೆ ಬರುತ್ತೆ, 1 ಕಾಮನ್ ಬರುತ್ತೆ. ಸೆಟ್ ಬ್ಯಾಕ್ ಕೂಡ ನೋಡ್ಬೋದು. ಸುತ್ತಲೂ ಸೆಟ್ ಬ್ಯಾಕ್ ಕೂಡ ನೀಟಾಗಿ ಬಿಟ್ಟಿದ್ದಾರೆ. ಸೊ ಆಲ್ಮೋಸ್ಟ್ ಎಲ್ಲನೂ 3 ಫೀಟ್ ಸೆಟ್ ಬ್ಯಾಕ್ ಕೂಡ ಬಿಟ್ಟಿದ್ದಾರೆ ಮನೆ ಸುತ್ತಲೂ. ಸೊ ವೆಂಟಿಲೇಷನ್ಗೆಲ್ಲ ಏನು ಸಮಸ್ಯೆ ಇರಲ್ಲ. ಸೊ ಇದು ವಿತ್ ಎಲೆಕ್ಟ್ರಿಸಿಟಿ ಮೀಟರ್ಸ್ ಇದು 3 ಮೀಟರ್ಸ್ ಪ್ರೊವೈಡ್ ಮಾಡಿದ್ದಾರೆ. 2 ಮನೆಗೆ ಬರುತ್ತೆ, 1 ಕಾಮನ್ ಬರುತ್ತೆ. ಎಲ್ಲದಕ್ಕೂ 3 kW ಪ್ರೊವೈಡ್ ಮಾಡ್ತಾರೆ. ಇದು ಗ್ಯಾಸ್ ಕನೆಕ್ಷನ್ ಅದು 2 ಮನೆಗೂ. ಸೊ ಸ್ಟೆಪ್ಸ್ ಕೆಳಗಡೆ ಪ್ರೊವೈಡ್ ಮಾಡಿದರೆ ವಿತ್ ಸೇಫ್ಟಿ ಗ್ರಿಲ್ ಕೂಡ ಮಾಡಿ ಪಾರ್ಟಿಷನ್ ಮಾಡಿದ್ದಾರೆ. ಸೊ ಮನೆಗೆ ಇದು ಓನ್ ಬೋರ್ವೆಲ್ ಇದೆ ಇಲ್ಲಿ. ಸೊ ಓನ್ ಬೋರ್ವೆಲ್ ಮತ್ತು ಸಂಪ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಬೋರ್ವೆಲ್ ಆಲ್ರೆಡಿ ರನ್ನಿಂಗ್ ಇದೆ, ಒಳ್ಳೆ ವಾಟರ್ ಕೂಡ ಇದೆ. ಸಂಪ್ ಅಂದ್ಬಿಟ್ಟು 12,000 ಲೀಟರ್ ಇದೆ. 12,000 ಲೀಟರ್ ಕೆಪಾಸಿಟಿ ಇದೆ ಸಂಪ್ ಇದು. ಸೊ ಇಲ್ಲೂ ಫ್ರಂಟ್ ವಾಲ್ಗೆಲ್ಲ ಟೈಲ್ಸ್ ಯೂಸ್ ಮಾಡಿದ್ದಾರೆ. ಅಪ್ ಟು ರೂಪ್ವರೆಗೂ ವಿಟ್ರಿಫೈಡ್ ಟೈಲ್ಸ್ ಯೂಸ್ ಮಾಡಿದ್ದಾರೆ. ಮತ್ತು ಪ್ಯಾಸೇಜ್ಗೆಲ್ಲ ಟೈಲ್ಸೇ ಹಾಕಿದ್ದಾರೆ ನೋಡ್ಬೋದು. ಸೊ ಇದು ಬ್ಯಾಕ್ ಸೈಡ್ ಪ್ಯಾಸೇಜ್ ಇದು. ಇಲ್ಲೂ ನೋಡ್ಬೋದು 3 ಫೀಟ್ ಇದೆ ಇದು ಬ್ಯಾಕ್ ಸೈಡ್ ಪ್ಯಾಸೇಜ್ ಕೂಡ ಸೊ ಆರಾಮಾಗಿ ಓಡಾಡ್ಬೋದು ಒಬ್ರು. ಸೊ ವೆಂಟಿಲೇಷನ್ಗೆಲ್ಲ ಏನು ಸಮಸ್ಯೆ ಇರುತ್ತೆ. ಇದು ಗ್ರೌಂಡ್ ಫ್ಲೋರ್ ಇದು 1 BHK ಇರುತ್ತೆ. ಮೇನ್ ಡೋರ್ ಫೇಸಿಂಗ್ ಈಸ್ಟ್ ಇರುತ್ತೆ. ಡೋರು ಮತ್ತು ವಾಸ್ಕಲ್ಲು ಟೀ ಕುಡ್ ಇರುತ್ತೆ. ಇದು ವಿತ್ ಹ್ಯಾಂಡ್ಮೇಡ್ ಡೋರ್ಸ್ ಇರುತ್ತೆ. PU ಪಾಲಿಶ್ ಕೊಟ್ಟಿದ್ದಾರೆ ಡೋರ್ಸ್ಗೆಲ್ಲನು. ಸೊ ಇದನ್ನು ರೆಂಟಲ್ಗಾಗಿ ಯೂಸ್ ಮಾಡ್ಕೋಬೋದು 1 BHKನ. ಸೊ ಫ್ಲೋರಿಂಗ್ ಎಲ್ಲ ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ಎಲ್ಲ ಬಿಲ್ಡಿಂಗ್ ಬಂದ್ಬಿಟ್ಟು ಟೋಟಲ್ ಬಿಲ್ಡಿಂಗ್ ಬಂದ್ಬಿಟ್ಟು ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ಸೊ ಇದರಲ್ಲಿ POP ಮಾಡಿದ್ದಾರೆ ಹಾಲಲ್ಲಿ. ಮತ್ತು TV ಯೂನಿಟ್ ಕೂಡ ಕೊಟ್ಟಿದ್ದಾರೆ. ವಿಂಡೋಸ್ ಎಲ್ಲ ವುಡನ್ ವಿಂಡೋಸ್ ಕೊಟ್ಟಿದ್ದಾರೆ. ಸೊ ಫ್ರಂಟಲ್ಲಿ ಒಂದು ಕೊಟ್ಟಿದ್ದಾರೆ, ಆ ಕಡೆನೂ ಒಂದು ಕೊಟ್ಟು 2 3x4 ವಿಂಡೋಸ್ ಕೊಟ್ಟಿದ್ದಾರೆ. ಸೊ ಕಿಚನ್ ಇದು ಮಾಡ್ಯುಲರ್ ಕಿಚನ್ ಪ್ರೊವೈಡ್ ಮಾಡಿದ್ದಾರೆ. ಇದರಲ್ಲಿ SS ಬಾಸ್ಕೆಟ್ಸು, ಸಪ್ರೇಟಾಗಿ ಫ್ರಿಜ್ ಪಾಯಿಂಟ್ ಕೊಟ್ಟಿದ್ದಾರೆ, ಲಾಫ್ಟ್ ಕೊಟ್ಟಿದ್ದಾರೆ, ಮಿಡ್ ಯೂನಿಟ್ ಕೂಡ ಕೊಟ್ಟಿದ್ದಾರೆ. ಸೊ ಚಿಮ್ನಿ ಪಾಯಿಂಟ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ವಾಲ್ಗೆಲ್ಲ ಟೈಲ್ಸ್ ಯೂಸ್ ಮಾಡಿದ್ದಾರೆ. ಸೊ ಫ್ರೀ ವಾಷಬಲ್ ಇರುತ್ತೆ. ಸೊ ಇದು ವಾಷಿಂಗ್ ಮಿಷನ್ ಏರಿಯಾ ಇದು. ಸೊ ಇಲ್ಲಿ ಬೇಕಾದರೂ ವಾಷಿಂಗ್ ಮಿಷನ್ ಎಲ್ಲ ಇಟ್ಕೋಬೋದು. ಸಿಂಕ್ ಬೇಕಾದರೂ ಇಟ್ಕೋಬೋದು ಇದು. ಸೊ ಇದು ರೂಮ್ ಇದು. ಸೊ ವಿತ್ ಅಟ್ಯಾಚ್ ರೆಸ್ಟ್ ರೂಮ್ ಬರುತ್ತೆ ಇದಕ್ಕೆ. ಸೊ ಡೋರ್ಸ್ ಎಲ್ಲ ರೆಡಿಮೇಡ್ ಡೋರ್ಸ್ ಇರುತ್ತೆ. ಇದರಲ್ಲೂ ರೂಮ್ ಸೈಜಲ್ಲಿ ಡೀಸೆಂಟ್ ಇದೆ. ಲೈಕ್ ನಿಮ್ಮ 9x10 ಬರುತ್ತೆ ಇದು ರೂಮ್ ಸೈಜ್ ಇದು. ಸೊ ಕಿಂಗ್ ಸೈಜ್ ಕಟ್ ಹಾಕೋಬೋದು. ಸ್ಲೈಡಿಂಗ್ ಕಬೋರ್ಡ್ ಇರುತ್ತೆ ವಿತ್ ಸ್ಟ್ಯಾಂಡಿಂಗ್ ಮಿರರು ಮತ್ತು ಲಾಫ್ಟ್ ಕೊಟ್ಟಿದ್ದಾರೆ. ಸೊ 2 ವಿಂಡೋ ಕೊಟ್ಟಿದ್ದಾರೆ. 2x4 2 ವಿಂಡೋ ಕೊಟ್ಟಿದ್ದಾರೆ ನೋಡ್ಬೋದು. ಸೊ ಇದು ರೆಸ್ಟ್ ರೂಮ್ ಇದು. ಅಟ್ಯಾಚ್ ರೆಸ್ಟ್ ರೂಮ್ ಬರುತ್ತೆ. ಫಿಟ್ಟಿಂಗ್ಸ್ ಎಲ್ಲ ಜಾಗ್ವಾರ್ ಮತ್ತು ಸೆರಾ ಫಿಟ್ಟಿಂಗ್ಸ್ ಬರುತ್ತೆ. ಎಲ್ಲನೂ ವೆಸ್ಟರ್ನ್ ಟಾಯ್ಲೆಟ್ಸ್ ಬರುತ್ತೆ. ಡೋರ್ಸ್ ಎಲ್ಲ ರೆಡಿಮೇಡ್ ಡೋರ್ಸ್ ಇರುತ್ತೆ. UPVC ಡೋರ್ಸ್ ಇರುತ್ತೆ ಎಲ್ಲನೂ, ರೆಸ್ಟ್ ರೂಮ್ಸ್ ಎಲ್ಲನೂ. ಸೊ ಇಷ್ಟಿದೆ ಗ್ರೌಂಡ್ ಫ್ಲೋರಲ್ಲಿ 1 BHK ಮಾಡಿದ್ದಾರೆ ಪಾರ್ಕಿಂಗ್ ಬಿಟ್ಟು. ಇದನ್ನು ಬೇಕಾದರೆ ಯಾರಿಗಾದ್ರು ಬಾಡಿಗೆ ಕೊಟ್ಬಿಟ್ಟು ಮೇಲ್ಗಡೆ 3 BHKಯಲ್ಲಿ ಯಾರೋ ತೊಗೊಳ್ಳೋರು ಆರಾಮಾಗಿರ್ಬೋದು. ಸೊ ಆ ಥರ ಸ್ಪೇಸಿಯಸ್ ಆಗಿ ಮಾಡಿದ್ದಾರೆ. ಬನ್ನಿ ಈಗ ಡೂಪ್ಲೆಕ್ಸ್ ಮನೆ ನೋಡೋಣ. ಇನ್ನೂ ಮನೆ ಕೆಲಸ ಪೆಂಡಿಂಗ್ ಇದೆ. ಪೇಂಟಿಂಗ್ಸು ಮತ್ತು ಫಿಟ್ಟಿಂಗ್ಸ್ ಎಲ್ಲನೂ ಸ್ವಲ್ಪ ಪೆಂಡಿಂಗ್ ಇದೆ. ಸೊ ಎಲ್ಲನೂ ಕಂಪ್ಲೀಟ್ ಮಾಡಿಕೊಡ್ತಾರೆ. ಸೊ ಎಲ್ಲ ಯಾರಾದರೂ ಓಕೆ ಆಯಿತು ಅಂತಂದರೆ ಪಕ್ಕ ನೀಟಾಗಿ ಕಂಪ್ಲೀಟ್ ಮಾಡಿ ಹ್ಯಾಂಡ್ ಓವರ್ ಮಾಡ್ತಾರೆ. ಸ್ಟೆಪ್ಸ್ ಎಲ್ಲ ನೋಡ್ಬೋದು. ಆಲ್ಮೋಸ್ಟ್ 5 ಫೀಟ್ ಇದೆ ಸ್ಟೆಪ್ಸ್ ಇದು. ಲೆಂತ್ ಬಂದ್ಬಿಟ್ಟು 5 ಫೀಟ್ ಕೊಟ್ಟಿದ್ದಾರೆ. ರೆಲ್ಲಿಂಗ್ಸ್ ಎಲ್ಲ SS ಯೂಸ್ ಮಾಡಿದ್ದಾರೆ, JSL ಕಂಪ್ನಿದು. ಸ್ಟೆಪ್ಸ್ಗೆಲ್ಲ ಗ್ರಾನೈಟ್ ಯೂಸ್ ಮಾಡಿದ್ದಾರೆ, ಆಂಟಿಸ್ಕಿಟ್ ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ಸೊ ಪ್ಯಾಸೇಜ್ ಕೂಡ ಆಲ್ಮೋಸ್ಟ್ 5 ಫೀಟ್ ಇದೆ ಇದು. ಕಾರಿಡಾರ್ ಬಂದ್ಬಿಟ್ಟು 5 ಫೀಟ್ ಬಿಟ್ಟಿದ್ದಾರೆ ಇಲ್ಲಿ. ಸೊ 4 to 5 ಫೀಟ್ ಇದೆ, 5 ಫೀಟ್ ಇರುತ್ತೆ ಇದು. ಇಲ್ಲೂ ವಾಲ್ಗೆಲ್ಲ ಟೈಲ್ಸ್ ಯೂಸ್ ಮಾಡಿದ್ದಾರೆ. ಸೊ ವಿಟ್ರಿಫೈಡ್ ಟೈಲ್ಸು 2x4 ವಿಟ್ರಿಫೈಡ್ ಟೈಲ್ಸ್ ಯೂಸ್ ಮಾಡಿದ್ದಾರೆ. ಸೊ ಮೇನ್ ಡೋರ್ ಇದು. ಸೊ ಇದು ಬ್ಯಾಕ್ ಸೈಡ್ ಕೂಡ ನೋಡ್ಬೋದು. ಇಲ್ಲೂ ಪ್ಯಾಸೇಜ್ ಏನು ಕೆಳಗಡೆ ನೋಡಿದ್ವಲ್ಲ ಸೇಮ್ ಪ್ಯಾಸೇಜ್ ಇರುತ್ತೆ ಹೆಸರು. ಅಪ್ ಟು ರೂಪ್ವರೆಗೂ ಸೇಮ್ ಪ್ಯಾಸೇಜ್ ಕಂಟಿನ್ಯೂ ಮಾಡಿದ್ದಾರೆ.
ಸೊ ಇದು ಮೇನ್ ಡೋರ್ ಫೇಸಿಂಗ್ ಈಸ್ಟ್ ಇರುತ್ತೆ. ಇದು ಡೋರು ಮತ್ತು ವಾಸ್ಕಲ್ಲೆಲ್ಲ ಅಷ್ಟೇ ಟೀ ಕುಡ್ ಇರುತ್ತೆ. ಇದು ವಿತ್ ಹ್ಯಾಂಡ್ ಮೇಡ್ ಡೋರ್ಸ್ ಇರುತ್ತೆ. ಸೊ ಇದಕ್ಕೆಲ್ಲ ಅಷ್ಟೇ PU ಪಾಲಿಶ್ ಕೊಟ್ಟಿದೆ. ಎರಡು ಲಾಕ್ ಪ್ರೊವೈಡ್ ಮಾಡಿ, 2 ಲಾಕ್ ಅಷ್ಟೇ ಯುರೋಪ ಮೆಟೀರಿಯಲ್ ಕೊಟ್ಟಿದ್ದಾರೆ, ಲಾಕ್ ಸಿಸ್ಟಮ್ ಎಲ್ಲಾನು. ಸೊ ಹಾಲ್ ಇದು. ಸೊ ಹಾಲಲ್ಲಿ ನೋಡ್ಬೋದು ಫ್ಲೋರಿಂಗ್ ಎಲ್ಲ ಗ್ರಾನೈಟ್ ಇರುತ್ತೆ. ಸೊ ಹಾಲ್ ಮಾತ್ರ ತುಂಬ ಸ್ಪೇಸಿಯಸ್ ಆಗಿ ಬಂದಿದೆ ಹಾಲ್ ಕೂಡ. ಸೊ ಹಾಲಲ್ಲೂ ಅಷ್ಟೇ ಸೊ ಎಲ್ಲ ವುಡನ್ ಫಿನಿಶಿಂಗ್ POP ಮಾಡಿದ್ದಾರೆ. ಇದೆಲ್ಲನೂ ವುಡನ್ ಫಿನಿಶಿಂಗಲ್ಲಿ ಮಾಡಿದ್ದಾರೆ POP ಎಲ್ಲನೂ. ಸೊ ವಿಂಡೋ ಅಷ್ಟೇ 6x6 ಕೊಟ್ಟಿದ್ದಾರೆ ವಿಂಡೋ ಬಂದ್ಬಿಟ್ಟು. ಈ ವಿಂಡೋ ಫುಲ್ ವುಡನ್ ವಿಂಡೋ ಬಂದ್ಬಿಟ್ಟು ರೆಡ್ ಸಾಲ್ ಮೆಟೀರಿಯಲ್ ಇರುತ್ತೆ, 6x6 ಮೆಟೀರಿಯಲ್ ಕೊಟ್ಟಿದ್ದಾರೆ. ಇದು ಅಷ್ಟೇ ಎಲ್ಲ ವುಡನ್ ಫಿನಿಶಿಂಗ್ ಮಾಡಿರೋಂಥ TV ಯೂನಿಟ್ ಕೂಡ ಅಷ್ಟೇ ಫುಲ್ ವಾಲ್ಗೆಲ್ಲ ಫುಲ್ ವುಡನ್ ಫಿನಿಶಿಂಗ್ ಕೊಟ್ಟಿದ್ದಾರೆ. ಇಲ್ಲಿ ಸ್ಟೆಪ್ಸ್ ಕೆಳಗಡೆ UPS ಪಾಯಿಂಟ್ ಮತ್ತು ಸ್ಮಾಲ್ ಸ್ಟೋರೇಜ್ ಆಗಿ ಕೂಡ ಕೊಟ್ಟಿದ್ದಾರೆ. ಇದಕ್ಕೂ ಅಷ್ಟೇ ಕಬೋರ್ಡಲ್ಲಿ ಎಲ್ಲ ಫ್ಲೈವುಡಲ್ಲಿ ಡಿಸೈನ್ ಮಾಡಿದ್ದಾರೆ. ಸೊ ಅದರಲ್ಲೇನೇ ಸ್ಟೋರ್ ಕೂಡ ಮಾಡ್ಕೋಬೋದು. ಸೊ ಪೂಜಾ ರೂಮ್ ಇದು. ಸೊ ಪೂಜಾ ರೂಮ್ ಟೋಟಲ್ ಬಂದ್ಬಿಟ್ಟು ವುಡನ್ ಫಿನಿಶಿಂಗಲ್ಲಿ ಮಾಡಿರುವಂಥದ್ದು. ಮೇಲ್ಗಡೆ ಎಲ್ಲ ಅಷ್ಟೇ ಇಲ್ಲ, ವಿನಿಯರ್ ಲ್ಯಾಮಿನೇಟೆಡ್ ವುಡನ್ ಫಿನಿಶಿಂಗ್ ಇದೆಲ್ಲನು. ಡೋರು ಮತ್ತು ವಾಸ್ಕಲ್ ಬಂದ್ಬಿಟ್ಟು ಟೀ ಕುಡ್ ಇರುತ್ತೆ. ಇದು ವಿತ್ PU ಪಾಲಿಶ್ ಕೊಟ್ಟಿದ್ದಾರೆ. ರಿಮೈನಿಂಗ್ ಎಲ್ಲ ವಿನಿಯರ್ ಲ್ಯಾಮಿನೇಟೆಡ್ ಮತ್ತು ವುಡನ್ ಲೇಸರ್ ಕಟ್ಟಿಂಗ್ ಡಿಸೈನಲ್ಲಿ ಕೊಟ್ಟಿದ್ದಾರೆ. ಪೂಜಾ ರೂಮ್ ಮಾತ್ರ ತುಂಬ ಚೆನ್ನಾಗಿ ಮಾಡಿದ್ದಾರೆ ಪೂಜಾ ರೂಮ್ ಇದು. ಸೊ ಕಿಚನ್ ಇದು. ಕಿಚನ್ ಆರ್ಚ್ಗೆಲ್ಲ ಅಷ್ಟೇ ಡಿಸೈನ್ ಮಾಡಿದ್ದಾರೆ, ವುಡನ್ ಫಿನಿಶಿಂಗಲ್ಲಿ ಡಿಸೈನ್ ಕೊಟ್ಟಿದ್ದಾರೆ. ಸೊ ಕಿಚನ್ ಕೂಡ ಅಷ್ಟೇ ತುಂಬ ಸ್ಪೇಸಿಯಸ್ ಆಗಿದೆ. ಸೊ ಕಿಚನ್ ಕಮ್ ಡೈನಿಂಗ್ ಹಾಲ್ ಎರಡೂ ಇಲ್ಲೇ ಸೆಟ್ ಮಾಡ್ಕೋಬೋದು. ಈ ವಿಂಡೋ ಹತ್ರನೇ ಡೈನಿಂಗ್ ಹಾಲ್ ಕೂಡ ಇಲ್ಲೇ ಇಟ್ಕೋಬೋದು. ತುಂಬ ಸ್ಪೇಸಿಯಸ್ ಆಗಿದೆ. ಕಿಚನ್ ಮಾಡ್ಲರ್ ಕಿಚನ್ ಮಾಡಿದ್ದಾರೆ. ಲಾಫ್ಟ್ 2 ಕಡೆ ಲಾಫ್ಟ್ ಕೊಟ್ಟಿದ್ದಾರೆ, ಮಿಡ್ ಯೂನಿಟ್ ಕೊಟ್ಟು, ಮತ್ತು ಬಾಸ್ಕೆಟ್ಸ್ ಎಲ್ಲ SS ಯೂಸ್ ಮಾಡಿದ್ದಾರೆ. ವಾಲ್ಗೆಲ್ಲ ಟೈಲ್ಸ್ ಯೂಸ್ ಮಾಡಿದ್ದಾರೆ, ಪ್ರೀ ವಾಷಬಲ್ ಇರುತ್ತೆ. ವಿತ್ ವಿಂಡೋ ಕೂಡ ಕೊಟ್ಟಿದ್ದಾರೆ ನೋಡ್ಬೋದು. ಸೊ SS ಬಾಸ್ಕೆಟ್ಸ್ ಪ್ರೊವೈಡ್ ಮಾಡಿದ್ದಾರೆ ಎಲ್ಲ ಅಷ್ಟೇ. ಸೊ ಇದಕ್ಕೆ ಅಟ್ಯಾಚ್ ಆಗಿ ಯುಟಿಲಿಟಿ ಕೂಡ ಕೊಟ್ಟಿದ್ದಾರೆ. ಸೊ ಡೋರ್ಸ್ ಎಲ್ಲ ಅಷ್ಟೇ ರೆಡಿಮೇಡ್ ಡೋರ್ಸ್ ಇರುತ್ತೆ. ವಾಸ್ಕಲ್ ಮಾತ್ರ ರೆಡ್ ಸಾಲ್ ಇರುತ್ತೆ. ಸೊ ಇದಕ್ಕೆ ಇದು ಯುಟಿಲಿಟಿ ಕೂಡ ಅಷ್ಟೇ ಸ್ಪೇಸಿಯಸ್ ಆಗಿದೆ. ಇಲ್ಲೂ ಅಷ್ಟೊಂದು ರೂಪ್ವರೆಗೂ ಟೈಲ್ಸ್ ಯೂಸ್ ಮಾಡಿದ್ದಾರೆ. ಸೊ ಇಲ್ಲೂ ಅಷ್ಟೇ ಫುಲ್ ವಾಷಬಲ್ ಇರುತ್ತೆ. ವಿತ್ ಸೇಫ್ಟಿ ಗ್ರಿಲ್ ಕೂಡ ಮಾಡಿದ್ದಾರೆ ಕಿಚನ್ ಯುಟಿಲಿಟಿಗೆ. ಸೊ ಒಂದು ವಾಶ್ ಬೇಸಿನ್ ಕೂಡ ಇಟ್ಟಿದ್ದಾರೆ ನೋಡ್ಬೋದು. ಇಲ್ಲೂ ಅಷ್ಟೇ ಸಿಂಕ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಹ್ಯಾಂಡ್ ವಾಶ್ ಬೇಸಿನ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಅಲ್ಲೂ ಅಷ್ಟೇ ಟೈಲ್ಸ್ ಯೂಸ್ ಮಾಡಿದ್ದಾರೆ ವಾಲ್ಗೆ. ಸೊ ಫ್ರೀ ವಾಷಬಲ್ ಇರುತ್ತೆ. ಇದು ಕಾಮನ್ ರೆಸ್ಟ್ ರೂಮ್. ಇದು ರೆಸ್ಟ್ ರೂಮ್ ಕೂಡ ಅಷ್ಟೇ ತುಂಬ ಸ್ಪೇಸಿಯಸ್ ಆಗಿದೆ. ಸೆಲೆಕ್ಟಿವ್ ಕಲರ್ಸ್ ಮಾಡಿದ್ದಾರೆ ಎಲ್ಲ ಟೈಲ್ಸ್ ಎಲ್ಲನೂ ರೆಸ್ಟ್ ರೂಮ್ಗೆಲ್ಲನೂ ಅಪ್ ಟು ರೂಪ್ವರೆಗೂ ಟೈಲ್ಸ್ ಹಾಕ್ಬಿಟ್ಟಿದ್ದಾರೆ. ಸೊ ಅದು ಅಷ್ಟೇ ಫ್ರೀ ವಾಷಬಲ್ ಇರುತ್ತೆ. ಇದಕ್ಕೆ ವಾಲ್ ಮೌಂಟೆಡ್ ಕಮೋಡ್ ಬರುತ್ತೆ. ಎಲ್ಲ ಜಾಗರ್ ಫಿಟ್ಟಿಂಗ್ಸ್ ಸೆರಾ ಫಿಟ್ಟಿಂಗ್ಸ್ ಬರುತ್ತೆ ಎಲ್ಲನೂ. ಸೊ ಇದು ರೂಮ್. ಇದು ಕಾಮನ್ ರೂಮ್ ಇರುತ್ತೆ. ರೂಮ್ ನಂಬರ್ 1 ಇದು. ಡೋರ್ ಎಲ್ಲ ರೆಡಿಮೇಡ್ ಇರುತ್ತೆ. ಸೊ ವಾಸ್ಕಲ್ಲೆಲ್ಲ ರೆಡ್ ಸಾಲ್ ಇರುತ್ತೆ. ಸೊ ಈ ರೂಮಲ್ಲಿ ಬಂದ್ಬಿಟ್ಟು POP ಮಾಡಿದ್ದಾರೆ. ವಿಂಡೋ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಸೊ ಒಂದು 4x4, ಇನ್ನೊಂದು ಬಂದ್ಬಿಟ್ಟು 2x4 ಕೊಟ್ಟಿದ್ದಾರೆ ವಿಂಡೋ. ಸೊ ಮೇಲ್ಗಡೆ ಲಾಫ್ಟು ಮತ್ತು ಸ್ಲೈಡಿಂಗ್ ಕಬೋರ್ಡು, ಸ್ಟ್ಯಾಂಡಿಂಗ್ ಮಿರರು ಮತ್ತು ಕಂಪ್ಯೂಟರ್ ಯೂನಿಟ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ರೂಮ್ ಸೈಜ್ ಬಂದ್ಬಿಟ್ಟು ಆಲ್ಮೋಸ್ಟ್ ನಿಮಗೆ ಅದು 10x12 ಇದೆ. ಅದು ರೂಮ್ ಸೈಜ್ ಇದು. ಕಿಂಗ್ ಸೈಜ್ ಕಟ್ ಆರಾಮಾಗಿ ಹಾಕೋಬೋದು. ಬನ್ನಿ ಈಗ ಸೆಕೆಂಡ್ ಫ್ಲೋರ್ಗೆ ಹೋಗೋಣ. ಸ್ಟೆಪ್ಸ್ ಬಂದ್ಬಿಟ್ಟು 3.5 ಫೀಟ್ ಬಿಟ್ಟಿದ್ದಾರೆ ಒಳಗಡೆ. ಸೊ ಇನ್ಸೈಡ್ ಸ್ಟೆಪ್ಸ್ ಎಲ್ಲನೂ 3.5 ಫೀಟ್ ಇದ್ದಾರೆ. ಫ್ಲೋರಿಂಗ್ ಎಲ್ಲ ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ಇಲ್ಲೂ ವಾಲ್ಗೆಲ್ಲ ಟೈಲ್ಸ್ ಯೂಸ್ ಮಾಡಿದ್ದಾರೆ. ಈ ವಾಲ್ಗೆಲ್ಲ ಇದೇನು ಕಾಣಿಸ್ತಾರೆ ಡಿಸೈನ್ ಟೈಲ್ಸ್ ಯೂಸ್ ಮಾಡಿದ್ದಾರೆ. ವಿತ್ ಡಿಸೈನ್ ಆಗಿ ಕ್ರಿಯೇಟ್ ಮಾಡಿದ್ದಾರೆ. ಸೊ ರೈಲಿಂಗ್ಸ್ ಎಲ್ಲ ಅಷ್ಟೇ SS ಯೂಸ್ ಮಾಡಿದ್ದಾರೆ. ಪಿಲ್ಲರ್ ಎಲ್ಲನೂ ಟೀ ಕುಡ್ ಪಿಲ್ಲರ್ ಯೂಸ್ ಮಾಡಿದ್ದಾರೆ ರೈಲಿಂಗ್ಸ್ಗೆಲ್ಲನೂ. ಸೊ ರೈಲಿಂಗ್ಸ್ ಎಲ್ಲ SS JSL ಕಂಪ್ನಿ ಇರುತ್ತೆ. ಸೊ ಇಲ್ಲಿ ಸ್ಟೆಪ್ಸ್ಗೆಲ್ಲ ವೆಂಟಿಲೇಷನ್ ಇಲ್ಲ ಅಂದ್ಬಿಟ್ಟು ಅಲ್ಲೂ ಕೂಡ ಅಷ್ಟೇ ಒಂದು ವುಡನ್ ವಿಂಡೋ ಕೊಟ್ಟಿದ್ದಾರೆ 2x4. ಸೆಕೆಂಡ್ ಫ್ಲೋರ್ ಇದು. ಇಲ್ಲಿ 2 ರೂಮ್ ಇರುತ್ತೆ. ಇದು ಬಂದ್ಬಿಟ್ಟು ಕಾಮನ್ ಏರಿಯಾ ಇರುತ್ತೆ. ಅಂದರೆ ಸ್ಟೆಪ್ಸ್ದು ಸ್ಪೇಸ್ ಇರುತ್ತೆ. ಇಲ್ಲಿ ಬೇಕಾದರೆ ಏನಾದರೂ ಜಿಮ್ ಆ ಥರ ಏನಾದರೂ ಸೆಟ್ ಮಾಡ್ಕೋಬೋದು. ಯೋಗ ಟೈಪ್ ಆ ಥರ ಏನಾದರೂ ಸೆಟ್ ಮಾಡ್ಕೋಬೋದು. ಇಲ್ಲಿ 2 ರೂಮ್ ಇರುತ್ತೆ. 2 ಮಾಸ್ಟರ್ ಬೆಡ್ರೂಮ್ ಇರುತ್ತೆ. ಬನ್ನಿ ಈಗ ಒಂದು ಫಸ್ಟ್ ಮಾಸ್ಟರ್ ಬೆಡ್ರೂಮ್ ನೋಡೋಣ. ಡೋರ್ ಎಲ್ಲ ಅಷ್ಟೇ ರೆಡಿಮೇಡ್ ಡೋರ್ ಇರುತ್ತೆ. ವಾಸ್ಕಲ್ ರೆಡ್ ಸಾಲ್ ಮೆಟೀರಿಯಲ್ ಇರುತ್ತೆ. ಡೋರ್ಸ್ ಎಲ್ಲ ಕ್ವಾಲಿಟಿ ಡೋರ್ಸ್ ಯೂಸ್ ಮಾಡಿದ್ದಾರೆ. ಇದು ರೂಮ್ ಸೈಜ್ ಬಂದ್ಬಿಟ್ಟು ತುಂಬ ಸ್ಪೇಸಿಯಸ್ ಆಗಿದೆ ಇರೋದು. ಇದು ರೂಮ್ ಸೈಜ್ ಬಂದ್ಬಿಟ್ಟು 14x15 ಇದೆ. ಇದು ತುಂಬ ದೊಡ್ಡದಿದ್ದು ರೂಮ್ ಸೈಜ್ ಮಾತ್ರ. ಸೊ ಆಲ್ಮೋಸ್ಟ್ ಒಂದು ಮಿನಿ ಹಾಲ್ ಟೈಪ್ ಇದೆ ಇದು ರೂಮ್ ಇದು. ಸೊ ಈ ರೂಮಲ್ಲಿ ಅಷ್ಟೇ ಕಬೋರ್ಡ್ ಎಲ್ಲ ಮಾಡಿದ್ದಾರೆ. ಸೊ ಕಬೋರ್ಡು ಮತ್ತು POP. ಸೊ ರಾಕ್ ಕೂಡ ಬುಕ್ ರ್ಯಾಕ್ ಕೂಡ ಮಾಡಿದ್ದಾರೆ. 2 ವಿಂಡೋ ಕೊಟ್ಟಿದ್ದಾರೆ. 2x4 2 ವಿಂಡೋ ಕೊಟ್ಟಿದ್ದಾರೆ. TV ಯೂನಿಟ್ ಕೂಡ ಮಾಡಿದ್ದಾರೆ ನೋಡ್ಬೋದು. ಸೊ ಕಬೋರ್ಡ್ಸ್ ಎಲ್ಲ ಸ್ಲೈಡಿಂಗ್ ಕೊಟ್ಟಿದ್ದಾರೆ, ಲಾಫ್ಟ್ ಕೊಟ್ಟಿದ್ದಾರೆ, ಮತ್ತು ಕಂಪ್ಯೂಟರ್ ಯೂನಿಟ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಸ್ಟ್ಯಾಂಡಿಂಗ್ ಮಿರರ್ ಕೂಡ ಕೊಟ್ಟಿದ್ದಾರೆ. ಸೊ ಅದು ಬಿಟ್ಟು ನಿಮಗೆ ಅಟ್ಯಾಚ್ ರೆಸ್ಟ್ ರೂಮ್ ಇರುತ್ತೆ. ರೆಸ್ಟ್ ರೂಮ್ಗೆ ಅಷ್ಟೇ ಒಳಗಡೆ ವಾಕಿನ್ ಕಬೋರ್ಡ್ ಕೂಡ ಮಾಡಿದ್ದಾರೆ ನೋಡ್ಬೋದು. ಸೊ ಇದು ವಾಕಿನ್ ಕಬೋರ್ಡ್ ವಿತ್ ಲಾಫ್ಟ್ ಕೂಡ ಕೊಟ್ಟಿದ್ದಾರೆ. ಆ ಕಡೆ ಲಾಸ್ಟ್ ವಿಂಡೋ ಪಕ್ಕದಲ್ಲಿ ಮಿರರ್ ಪ್ರೊವೈಡ್ ಮಾಡಿದ್ದಾರೆ. ಸ್ಟ್ಯಾಂಡಿಂಗ್ ಮಿರರ್ ಕೊಟ್ಟಿದ್ದಾರೆ. ಇಲ್ಲೂ ಒಂದು ವಿಂಡೋ ಕೊಟ್ಟಿದ್ದಾರೆ. ಇದು ರೆಸ್ಟ್ ರೂಮ್. ಇದು ಅಟ್ಯಾಚ್ ರೆಸ್ಟ್ ರೂಮ್ ಇರುತ್ತೆ. ಸೊ ನೋಡ್ಬೋದು ವಿಂಡೋ ಪಕ್ಕದಲ್ಲೇ ಮಿರರ್ ಕೂಡ ಕೊಟ್ಟಿದ್ದಾರೆ. ಸೊ ಡ್ರೆಸ್ಸಿಂಗ್ ಯೂನಿಟ್ ಟೈಪ್ ಕೊಟ್ಟಿದ್ದಾರೆ. ಸೊ ಇದು ರೆಸ್ಟ್ ರೂಮ್. ಇದು ರೆಸ್ಟ್ ರೂಮ್ ಕೂಡ ನೋಡ್ಬೋದು ತುಂಬ ಸ್ಪೇಸಿಯಸ್ ಆಗಿದೆ. ಸೊ ಕಮೋಡ್ಸ್ ಎಲ್ಲನೂ ವಾಲ್ ಮೌಂಟೆಡ್ ಕಮೋಡ್ಸ್ ಬರುತ್ತೆ. ಜಾಗರ್ ಫಿಟ್ಟಿಂಗ್ಸ್ ಬರುತ್ತೆ ಎಲ್ಲನೂ ಇದಕ್ಕೆ. ಸೊ ಅಪ್ ಟು ರೂಪ್ವರೆಗೂ ಟೈಲ್ಸ್ ಯೂಸ್ ಮಾಡಿದ್ದಾರೆ. ಫ್ಲೋರಿಂಗ್ ಎಲ್ಲ ಆಂಟಿಸ್ಕಿಟ್ ಟೈಲ್ಸ್ ಯೂಸ್ ಮಾಡಿದ್ದಾರೆ. ಸೊ ಇದು ರೂಮ್ ನಂಬರ್ 2. ಇದು ಮೈನ್ ಮಾಸ್ಟರ್ ಬೆಡ್ರೂಮ್ ಇದು. ಸೊ ಈ ರೂಮ್ಗೆ ಮತ್ತೆ ಅಟ್ಯಾಚ್ ಆಗಿ ಬಾಲ್ಕನಿ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಇದು ಬಾಲ್ಕನಿ ಈ ರೂಮ್ಗೆ. ಸೊ ಇಲ್ಲೂ ಅಷ್ಟೇ ವಾಲ್ಗೆಲ್ಲ ಟೈಲ್ಸ್ ಯೂಸ್ ಮಾಡಿದ್ದಾರೆ.
ರೈಲಿಂಗ್ಸ್ ಎಲ್ಲನೂ SS ಯೂಸ್ ಮಾಡಿದ್ದಾರೆ. ಅಲ್ಲಿ ಟಫಾನ್ ಗ್ಲಾಸಸ್ ಹಾಕ್ಕೊಡ್ತಾರೆ, ಇನ್ನೂ ಫಿಟ್ ಮಾಡಿಲ್ಲ ಬಟ್ ಹಾಕ್ಕೊಡ್ತಾರೆ. ಇಲ್ಲಿ ಟಫಾನ್ ಗ್ಲಾಸಸ್ ಯೂಸ್ ಮಾಡ್ತಾರೆ. ಸೊ ಇಲ್ಲೂ ಫ್ಲೋರಿಂಗ್ ಎಲ್ಲ ಗ್ರಾನೈಟ್ ಹಾಕಿದ್ದಾರೆ. ಸೊ ಇದು ರೂಮ್ ನಂಬರ್ 3 ಇದು, ಈಗ ಹೋಗ್ತಾ ಇರೋದು ರೂಮ್ ನಂಬರ್ 3 ಇದು ಅಷ್ಟೇ. ರೂಮ್ ಸೈಜ್ ಬಂದ್ಬಿಟ್ಟು ಡೀಸೆಂಟ್ ಇದೆ. ನಿಮಗೆ 10/12 ಇದೆ ರೂಮ್ ಸೈಜ್ ಬಂದ್ಬಿಟ್ಟು ಇದು. ಸೊ ಇದರಲ್ಲೂ ಅಷ್ಟೇ ಕಿಂಗ್ ಸೈಜ್ ಕಟ್ ಹಾಕೋಬೋದು. ಇದರಲ್ಲಿ 2 ವಿಂಡೋ ಪ್ರೊವೈಡ್ ಮಾಡಿದ್ದಾರೆ. ಸೊ 2 ಅಷ್ಟೇ 3/4 ಒಂದು 2/4 ಒಂದು 2 ವಿಂಡೋ ಕೊಟ್ಟಿದ್ದಾರೆ. ವುಡನ್ ವಿಂಡೋದು ಮತ್ತು POP ಕೂಡ ಮಾಡಿದ್ದಾರೆ ರೂಮಲ್ಲಿ. ಸುಳ್ಳು ಹೆಸರು ಸ್ಲೈಡಿಂಗ್ ಕಬೋರ್ಡ್, ಲಾಫ್ಟ್ ಎಲ್ಲ ಕೊಟ್ಟಿದ್ದಾರೆ ಅಷ್ಟೇ. ಇದು ಡೋರ್ ಬ್ಯಾಕ್ ಸೈಡ್ ಬಂದ್ಬಿಟ್ಟು ಒಂದು ರ್ಯಾಕ್ ಟೈಪ್ ಕೊಟ್ಟಿದ್ದಾರೆ. ಸೊ ಏನಾದರೂ ಸ್ಟೋರ್ ಮಾಡ್ಕೊಳ್ಳೋಕ್ಕೆ, ಬುಕ್ಸ್ ಎಲ್ಲ ಇಟ್ಕೊಳ್ಳೋಕೆ ಏನಾದರೂ ಒಂದು ರ್ಯಾಕ್ ಟೈಪ್ ಮಾಡಿದ್ದಾರೆ ಇಲ್ಲಿನೂ. ಸೊ ಇದಕ್ಕೂ ಅಷ್ಟೇ ವಾಕಿನ್ ಕಬೋರ್ಡ್ ಕೂಡ ಮಾಡಿದ್ದಾರೆ. ಇಲ್ಲೂ ಒಂದು ಕಬೋರ್ಡ್ ಮಾಡಿದ್ದಾರೆ. ಇದು ಸ್ಲೈಡಿಂಗ್ ಕಬೋರ್ಡ್ ಇರುತ್ತೆ, ಮೇಲ್ಗಡೆ ಲಾಫ್ಟ್ ಕೊಟ್ಟಿದ್ದಾರೆ. ಇದಕ್ಕೂ ಅಷ್ಟೇ ಲಾಸ್ಟಲ್ಲಿ ವಿಂಡೋ ಪ್ರೊವೈಡ್ ಮಾಡಿದ್ದಾರೆ. ಸೊ ಆ ವಿಂಡೋ ಇದೆ, ವಿಂಡೋ ಪಕ್ಕದಲ್ಲೇ ಸ್ಟ್ಯಾಂಡಿಂಗ್ ಮಿರರ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಸೊ ಇದು ರೆಸ್ಟ್ ರೂಮ್ ಇದು, ಈ ರೂಮ್ಗೆ ಇದು ಅಟ್ಯಾಚ್ ರೆಸ್ಟ್ ರೂಮ್ ಇದು. ಇದರಲ್ಲೂ ಅಷ್ಟೇ ವಾಲ್ ಮೌಂಟೆಡ್ ಕಮೋಡ್ ಬರುತ್ತೆ ಎಲ್ಲನೂ. ಸೊ ಮತ್ತು ಸಿಂಕು ಎಲ್ಲ ಅಷ್ಟೇ ಜಾಗ್ವಾರ್ ಫಿಟ್ಟಿಂಗ್ಸ್ ಬರುತ್ತೆ. ಟ್ಯಾಪ್ಸ್ ಎಲ್ಲನೂ ಜಾಗ್ವಾರ್ ಫಿಟ್ಟಿಂಗ್ಸ್ ಕೊಡ್ತಾರೆ ಎಲ್ಲನೂ. ಸೊ ಎಲ್ಲ ನೀಟಾಗಿ ಮನೆ ಕಂಪ್ಲೀಟ್ ಮಾಡಿ ಹ್ಯಾಂಡ್ ಓವರ್ ಮಾಡ್ತಾರೆ. 3 ರೂಮ್ಸ್ ಆದರೂ ರೂಮ್ಸ್ ಎಲ್ಲನೂ ತುಂಬ ಸ್ಪೇಸಿಯಸ್ ಆಗಿ ಬಂದಿದೆ. ಸೊ ಡಿಸೆಂಟಾಗಿ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ, ಅಲ್ಲಿ ನೀಟಾಗಿ ಪ್ಲಾನ್ಡಾಗಿ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ ಮನೆ. ಸೊ ಇಷ್ಟು ಇದು 3 ರೂಮ್ಸ್ ಇದು. ಬನ್ನಿ ಈಗ ಟೆರೆಸಲ್ಲಿ ನೋಡೋಣ, ಟೆರೆಸಲ್ಲಿ ಏನೇನು ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು. ಸ್ಟೆಪ್ಸ್ ಹಾಗೆಯೇ ಸೇಮ್ 3.5 ಫೀಟ್ ಕೊಟ್ಟಿದ್ದಾರೆ. ಸೊ ಹಾಗೆಯೇ ಕಂಟಿನ್ಯೂ ಮಾಡ್ಕೊಂಡು ಹೋಗಿದ್ದಾರೆ. ರೈಲಿಂಗ್ಸ್ ಎಲ್ಲ SS ಯೂಸ್ ಮಾಡಿದ್ದಾರೆ. ಪಿಲ್ಲರ್ ಎಲ್ಲನೂ ಟೀಕುಡ್ ಯೂಸ್ ಮಾಡಿದ್ದಾರೆ, ಟೀಕುಡ್ ಪಿಲ್ಲರ್ಸ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ಒಂದು ಸೇಫ್ಟಿ ಡೋರ್ ಕೂಡ ಮಾಡಿದ್ದಾರೆ ನೋಡ್ಬೋದು. ಡೋರ್ ಕೂಡ ಸೇಫ್ಟಿ ಡೋರ್ ಒಂದು ಹಾಕಿದ್ದಾರೆ. ಸೊ ಐರನ್ ಮೆಟೀರಿಯಲ್ ಯೂಸ್ ಮಾಡಿದ್ದಾರೆ ಸೇಫ್ಟಿ ಡೋರ್ದು. ಇಲ್ಲೂ ಅಷ್ಟೇ ವಿಂಡೋ ಕೂಡ ಕೊಟ್ಟಿದ್ದಾರೆ. ಮೇಲ್ಗಡೆ ಸನ್ಲೈಟ್ ಕೂಡ, ಸ್ಕೈಲೈಟ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಇಲ್ಲಿ ನೋಡ್ಬೋದು ಅದು. ಸೊ ಕ್ಲೋಸ್ ಇದೆ, ಸೊ ಅದಕ್ಕೆ ಒಂದು ಗ್ಲಾಸ್ ಫಿಟ್ ಮಾಡಿಕೊಡ್ತಾರೆ. ಸೊ ಸನ್ಲೈಟ್ ಕೂಡ ಮನೆ ಒಳಗಡೆ ಡೈರೆಕ್ಟಾಗಿ ಬೀಳೋ ಥರನೂ ಅದನ್ನು ಪ್ಲ್ಯಾನ್ ಮಾಡಿ ಇದು ಮಾಡಿದ್ದಾರೆ. ಸೊ ಟೆರೆಸ್ ಇದು. ಸೊ ಟೆರೆಸ್ಗೆಲ್ಲ ಅಷ್ಟೇ ವಾಟರ್ ಪ್ರೂಫಿಂಗ್ ಮಾಡಿಸ್ಕೊಡ್ತಾರೆ. ಸೊ ಇಲ್ಲಿ ಒಂದು ಸ್ಟೋರ್ ರೂಮ್ ಟೈಪ್ ಇದೆ. ಇದು ಬೇಕಾದರೆ ಏನಾದರೂ ಸೇಫ್ಟಿ ಗ್ರಿಲ್ ಹಾಕೊಂಡು ಇಲ್ಲಿ ಬೇಕಾದರೆ ವಾಷಿಂಗ್ ಮಿಷಿನಲ್ಲಿ ಇಟ್ಕೋಬೋದು. ಸೊ ಇದಕ್ಕೆಲ್ಲ ಎಲೆಕ್ಟ್ರಿಸಿಟಿ ಪಾಯಿಂಟ್, ವಾಟರ್ ಪಾಯಿಂಟ್ ಎಲ್ಲ ಕೊಟ್ಟಿದ್ದಾರೆ, ಲೈಟ್ ಪಾಯಿಂಟ್ ಕೂಡ ಕೊಟ್ಟಿದ್ದಾರೆ. ಸೊ ಇಲ್ಲಿ ಬೇಕಾದರೆ ಸೇಫ್ಟಿ ಗ್ರಿಲ್ ಹಾಕ್ಕೊಂಡು ನೀಟಾಗಿ ವಾಷಿಂಗ್ ಮಿಷಿನಲ್ಲಿ ಬೇಕಾದರೆ ಇಲ್ಲೇ ಇಟ್ಕೋಬೋದು. ಬೇಕಾದರೆ ಏನಾದರೂ ಸ್ಟೋರ್ ಕೂಡ ಮಾಡ್ಕೋಬೋದು. ಮೇಲ್ಗಡೆ ಒಂದು ಟ್ಯಾಂಕ್ ಪ್ರೊವೈಡ್ ಮಾಡಿದ್ದಾರೆ, ಸಿಂಟ್ಯಾಕ್ಸ್ 2000 ಲೀಟ್ರದ್ದು. ಮತ್ತು ಒಂದು ಸೋಲಾರ್ ಕೂಡ ಕೊಡ್ತಾರೆ ಮನೆಗೆ, 200 ಲೀಟರ್ಸು ಒಂದು ಸೋಲಾರ್ ಪ್ರೊವೈಡ್ ಮಾಡ್ತಾರೆ. ಸೊ ಸರೌಂಡಿಂಗ್ ಏರಿಯೆಲ್ಲ ನೋಡ್ಬೋದು ನೀವು. ಸೊ ಏರಿಯಾ ಎಲ್ಲ ಅಷ್ಟೇ ತುಂಬ ಡೀಸೆಂಟ್ ಆಗಿದೆ, ತುಂಬ ಅಫಿಷಿಯಲ್ ಕೂಡ ಇದೆ ಏರಿಯಾ ಬಂದ್ಬಿಟ್ಟು. ಸೊ ಇದು ಪ್ರಾಪರ್ಟಿ ಡೀಟೇಲ್ಸ್ ಬಂದ್ಬಿಟ್ಟು DC ಕನ್ವರ್ಷನ್ ಆಗಿದೆ, BBMP ಲಿಮಿಟ್ಸಲ್ಲಿ ಬರುತ್ತೆ, B ಖಾತಾ ಪ್ರಾಪರ್ಟಿ ಇದು. ಸೊ ಕ್ಲಿಯರ್ ಟೈಟಲ್ಸ್ ಇರುತ್ತೆ, ಅಪ್ ಟು 70% ಬ್ಯಾಂಕ್ ಲೋನ್ ಕೂಡ ಸಿಗುತ್ತೆ ನಿಮಗೆ. ಸೊ ಈ ಪ್ರಾಪರ್ಟಿ ಮೇಲೆ ಸೆಂಟ್ರಲ್ ಬ್ಯಾಂಕಲ್ಲಿ 44 lakhs ಲೋನ್ ಇದೆ. ಸೊ ಸೆಂಟ್ರಲ್ ಬ್ಯಾಂಕಲ್ಲಿ 44 ಲಕ್ಷ ಲೋನ್ ತೊಗೊಂಡಿದ್ದಾರೆ. ಸೊ ಅದನ್ನು ಬೇಕಾದರೂ ಟೇಕ್ ಓವರ್ ಮಾಡ್ಬೋದು. ಬೇಕಾದ್ರೆ ರಿಮೈನಿಂಗ್ ಬೇರೆ ಬ್ಯಾಂಕಲ್ಲೂ ಕೂಡ ಲೋನ್ ಸಿಗುತ್ತೆ ನಿಮಗೆ. ಮತ್ತು ಲೊಕೇಶನ್ ಬಂದ್ಬಿಟ್ಟು ಇದು MS ಪಲ್ಲೆ ನಿಯರ್ ಸಂಭ್ರಮ್ ಕಾಲೇಜ್ ಹತ್ರ ಬರುತ್ತೆ, ವಿದ್ಯಾರಣ್ಯಪುರಕ್ಕೆ 3 ಕಿಲೋಮೀಟರ್ಸ್ ಆಗಿದೆ, ಯಲಹಂಕಗೆ 5 ಕಿಲೋಮೀಟರ್ಸ್ ಆಗುತ್ತೆ, BL ಸರ್ಕಲ್ಗೆ 5 ಕಿಲೋಮೀಟರ್ಸ್ ಆಗುತ್ತೆ. ಸೊ ಪ್ರಾಪರ್ಟಿ ಪ್ರೈಸ್ ಬಂದ್ಬಿಟ್ಟು 1,68 lakhs ಹೇಳ್ತಾರೆ, 1,68 ಲಕ್ಷ ಹೇಳ್ತಿದ್ದಾರೆ. ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ಸೊ ಫರ್ದರ್ ಡೀಟೇಲ್ಸ್ ಎಲ್ಲ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಮತ್ತು ನಂಬರ್ ಕೂಡ ಪ್ರೊವೈಡ್ ಮಾಡ್ತೀನಿ. ಏನೋ ಡೌಟ್ಸ್ ಇದ್ದರೆ ಕಾಲ್ ಮಾಡಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ಯು ವಾಚಿಂಗ್. ಮತ್ತು ಸ್ಕೂಲ್ಸ್ ಬಂದ್ಬಿಟ್ಟು NPS ಸ್ಕೂಲ್ ಇದೆ, ಹೀರೋಸ್ ಕಿಡ್ಸ್ ಸ್ಕೂಲ್ ಇದೆ, ಒಳ್ಳೆ ಸ್ಕೂಲ್ಸ್ ಕೂಡ ಇದೆ ಸರೌಂಡಿಂಗಲ್ಲಿ. ಕಾಲೇಜ್ ಬಂದ್ಬಿಟ್ಟು ಸಂಭ್ರಮ್ ಕಾಲೇಜ್ ಆಪೋಸಿಟ್ ಇದೆ ಇದು.